ಸಿದ್ದರಾಮಯ್ಯನವ್ರಿಗೆ ಅವಶ್ಯಕತೆ ಇದ್ದಾಗ ಅಹಿಂದ ಅಂತಾರೆ. ಸಿದ್ದರಾಮಯ್ಯನವ್ರು ಗೆದ್ದ ಮೇಲೆ ಅವ್ರ ಅಹಿಂದ ಅನ್ನೋ ಭಾಷೆ ಬದಲಾಗ್ಬಿಡುತ್ತೆ. ಮೇಲ್ಜಾತಿಯ ರಾಜಕಾರಣವನ್ನ ಡಿಫೀಟ್ ಮಾಡ್ತಾ ಅಂಕುಶ ಹಾಕೋದು ಅದಕ್ಕೆ ಅಂಕುಶ ಆಗುತ್ತಾ ಈ ಅಹಿಂದ ಸಮುದಾಯದ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಮಾಡುವುದು ಅವ್ರ ಎಜೆಂಡಾ ಇರ್ಬೋದು. ನೇರ ಸ್ಪರ್ಧೆಯ ನಡುವೆ ಬಂದಂತ ಅಹಿಂದ ಅನ್ನುವಂಥ ಶಕ್ತಿ ತ್ರಿಕೋನ ಸ್ಪರ್ಧೆಯನ್ನು ಹುಟ್ಟಾಕ್ತು. ಕಾಂಗ್ರೆಸ್ ತ್ರಿಕೋನ ಸ್ಪರ್ಧೆಯ ಈ ಅಹಿಂದದ ಮೇಲೆ ಕಣ್ಣಿಡುವಂತ ಸಂದರ್ಭದಲ್ಲೇ ಅಹಿಂದ ನಾಯಕ ಅಂತ ಹುಟ್ಕೊಂಡಿದ್ದು ಸಿದ್ದರಾಮಯ್ಯ. ಅಹಿಂದ ಶಕ್ತಿ ಅವ್ರದ್ದು, ಅದ್ ಬಿಟ್ಟು ಏನೂ ಇಲ್ಲ. ದಟ್ ಇಸ್ ಹಿಸ್ ಸ್ಟ್ರೆಂತ್. ಅಹಿಂದ ಗಟ್ಟಿಯಾಗಿ ಅವ್ರ ಜೊತೆ ನಿಂತರು ಅಂದ್ರೆ ದೆನ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಡಿಫೀಟ್ ಇಟ್. ಹಾಗಾದ್ರೆ ಯಾರಾಗ್ಬೋದು ಸರ್ ಅಹಿಂದ ಸಮೂಹ? ಏನ್ರಿ ಎಕ್ಸ್ಚೇಂಜ್ ಆಫರ್ ಆಗ್ಬೋದಾ ಸರ್? ಖರ್ಗೆ ಅವರು ಇಲ್ಲಿಗೆ ಬಂದು ಖರ್ಗೆ ಅವ್ರ ಪ್ಲೇಸಿಗೆ ಹೋಗುವಂತದ್ದು. ಹಾಗಾದ್ರೆ ಸಿದ್ದರಾಮಯ್ಯನವರ ಮನಸ್ಸಲ್ಲಿ ಏನಂದ್ರೆ ಈ ಅಂತೂ ಇಂತೂ ದೊಡ್ಡಾಲಲ್ಲಿ ಕೆಂಪೇಗೌಡರ ಮಗ ಶಿವಕುಮಾರ್ಗೆ ಪಟ್ಟ ಇಲ್ಲ ಅಂತ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈ ಒಂದು ಗಾದೆ ಮಾತಿದೆ, ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥದ್ದು. ಆಮೇಲೆ ಕೆಲವು ಮುಖವಾಡದ ಬದುಕುಗಳು, ಆ ಒಂದು ವಿಚಾರ ಅಂತ ಬಂದಾಗ ಆ ಮುಖವಾಡಗನ ಹಾಕೊಳ್ತಾರೆ ಅನ್ನುವಂಥದ್ದು ಏನು ಮಾತುಗಳಿರ್ತಲ್ಲ, ಅದೇ ರೀತಿ ಸಿದ್ದರಾಮಯ್ಯನವ್ರಿಗೆ ಸದ್ಯದ ಪ್ರಸ್ತುತ ಸನ್ನಿವೇಶದಲ್ಲಿ ಇವೆರಡೂ ಗಾದೆ ಮಾತುಗಳು ಅವರಿಗೆ ಪ್ರಸ್ತುತ ಅಂತ ಅನಿಸ್ತಾ ಇದ್ದಾವೆ ಅನ್ನುವಂಥ ಮಾತುಗಳು. ಯಾವಾಗ ಅವರಿಗೆ ರಾಜಕೀಯವಾಗಿ ಹಿನ್ನಡೆ ಅನಿಸುತ್ತೋ, ಯಾವಾಗ ಅವರಿಗೆ ರಾಜಕೀಯವಾಗಿ ಬಲ ತುಂಬುವಂತಹ ಒಂದು ಸನ್ನಿವೇಶ ಎದುರಾಗುತ್ತೋ ಆವಾಗ ಅವರು ಅಹಿಂದ ಜಪವನ್ನು ಮಾಡ್ತಾರೆ. ಅದೇ ರೀತಿ ಅಹಿಂದ ಅನ್ನುವಂತಹ ಮುಖವಾಡವನ್ನು ತೊಟ್ಟು ಕಾಂಗ್ರೆಸ್ಸಿಗೆ ಬಂದ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಏನೋ ತಮ್ಮ ಸ್ಥಾನಮಾನಕ್ಕೆ ಕೆಲವು ಏನೋ ಹಿನ್ನಡೆ ಅನ್ನುವಂಥದ್ದು ಬಂದಾಗ ಅಗೇನ್ ಆ ಮುಖವಾಡ ಧರಿಸ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಅಕ್ಷರಶಃ ಸಿದ್ದರಾಮಯ್ಯ ಅಹಿಂದ ಜಪವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಹಿಂದ ಸಿದ್ಧಾಂತ, ಬದ್ಧತೆ ಮತ್ತು ಸಿದ್ದರಾಮಯ್ಯ ಈ ವಿಚಾರಗಳ ಕುರಿತು ಮಾತನಾಡಲಿಕ್ಕೆ ಇವತ್ತು ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಹಾಗೂ ಹಿರಿಯ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಸಿದ್ದರಾಮಯ್ಯನವರು ಅಹಿಂದ ರಾಮಯ್ಯ, ಈಗ ಮತ್ತೆ ಅಹಿಂದ ಜಪ, ಈಗ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥದ್ದು ಸಿದ್ದರಾಮಯ್ಯನವ್ರಿಗೆ ಎಷ್ಟು ಅನ್ವಯ ಆಗುತ್ತೆ ಅಂತ? ಒಂದು ಕರ್ನಾಟಕದ ರಾಜಕಾರಣದ ಒಳಗಡೆ ಈ ಅಹಿಂದ ಅನ್ನುವುದು ಹೆಸರಿಲ್ಲದೇನೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸೋಕೆ ಪ್ರಾರಂಭ ಮಾಡಿದ್ದು ದೇವರಾಜ ಅರಸು ಕಾಲದಲ್ಲಿ. ಅಂದ್ರೆ ಇಡೀ ರಾಜಕಾರಣ ಏನಿತ್ತು, ಕರ್ನಾಟಕದ ರಾಜಕಾರಣ, ಅದು ಲಿಂಗಾಯತ ಮತ್ತು ಒಕ್ಕಲಿಗರ ರಾಜಕಾರಣ ಆಗಿತ್ತು. ಇಂಥ ಒಂದು ಸನ್ನಿವೇಶದಲ್ಲಿ ಹೊಸ ರಾಜಕಾರಣದ ಭಾಷ್ಯವನ್ನ ಬರೆದವರು ದೇವರಾಜ ಅರಸು ಅವರು. ಸೊ ಹಾಗೆ ನೋಡಿದ್ರೆ ಕಾಂಗ್ರೆಸ್ಸು ಅವರಿಗೆ ಈ ಅಹಿಂದ ಮತ ಬರೋದಕ್ಕೆ ಪ್ರಾರಂಭ ಆದದ್ದೇನೆ ಅರಸು ಕಾಲದಲ್ಲಿ. ಅದಕ್ಕೂ ಮೊದಲು ಸಂಸ್ಥಾ ಕಾಂಗ್ರೆಸ್ಸು ಮತ್ತು ಇಂದಿರಾ ಕಾಂಗ್ರೆಸ್ ಅಂತ ಇತ್ತು. ಸೊ ಸಂಸ್ಥಾ ಕಾಂಗ್ರೆಸ್ಸು ಏನಿದೆ, ಅವರು ಹಳೆಯ ಕಾಂಗ್ರೆಸ್ ನಾಯಕರುಗಳಾಗಿದ್ದರು. ಇಂದಿರಾ ಕಾಂಗ್ರೆಸ್. ಸೊ ಅದಾದ ಮೇಲೆ ದೇವರಾಜ ಅರಸು ಇದಕ್ಕೊಂದು ಹೊಸ ಲುಕ್ ಅನ್ನ ಕೊಟ್ಟರು. ಅದು ಅಲ್ಲಿವರೆಗೆ ಈ ಸಂಸ್ಥಾ ಕಾಂಗ್ರೆಸ್ ಅಂದ್ರೆ ಹಿರಿಯ ಕಾಂಗ್ರೆಸ್ ನಾಯಕರುಗಳ ನಿಯಂತ್ರಣ ಇತ್ತು. ಬಹುತೇಕ ಜನ ಅವರು ಲಿಂಗಾಯತ ಒಕ್ಕಲಿಗ ನಾಯಕರೇ ಆಗಿದ್ರು, ಅವ್ರ ನಿಯಂತ್ರಣದಲ್ಲಿತ್ತು. ಅರಸು ಆ ನಿಯಂತ್ರಣವನ್ನ ತಪ್ಪಿಸಿದ್ರು. ಅದಾದ್ಮೇಲೆ ಕಾಂಗ್ರೆಸ್ಸಿಗೆ ಆ ಲುಕ್ ಬರೋದಕ್ಕೆ ಪ್ರಾರಂಭ ಆಯ್ತು. ಯಾಕಾಯ್ತು ಅಂದ್ರೆ 2-3 ಕಾರಣಕ್ಕೆ. ಅರಸು ತಂದಂತ ನೀತಿಗಳು, ಉಳುವವನೇ ಹೊಲದೊಳೆಯ ಅನ್ನುವ ನೀತಿಯನ್ನು ತಂದದ್ದು, ಮಲ ಹೊರುವ ಪದ್ಧತಿಯನ್ನ, ಹೊಸ ಒಂದು ಕ್ರಾಂತಿಕಾರಿಯಾದ ರಾಜಕಾರಣವನ್ನ ಪ್ರಾರಂಭ ಮಾಡಿದ್ರು ಅರಸು. ಅದಾದ ಮೇಲೆ ಕಾಂಗ್ರೆಸ್ ಬಹಳಷ್ಟು ಹಿಂದುಳಿದ ವರ್ಗದ ನಾಯಕರನ್ನ ಯೂಸ್ ಮಾಡುವಾಗಿತ್ತು. ಬಂಗಾರಪ್ಪನವ್ರನ್ನ, ಮೊಯ್ಲಿ ಅವರನ್ನ, ಯಾವ ಒಬ್ಬ ನಾಯಕರಿಗೂ ಕೂಡ ನೀಡಬೇಕಾದಂತಹ ಅವಕಾಶವನ್ನಾಗಲಿ ಅವಧಿಯನ್ನಾಗಲಿ ಕಾಂಗ್ರೆಸ್ ನೀಡಲೇ ಇಲ್ಲ. ಕಾಂಗ್ರೆಸ್ ಪ್ಲೇಡ್ ಎ ಗೇಮ್. ಸೊ ಅದಕ್ಕಾಗಿ ಅವರು ಈ ಯಾವಾಗ SM ಕೃಷ್ಣ ಮುಖ್ಯಮಂತ್ರಿ ಆದರು ಅಷ್ಟೊತ್ತಿಗೆ ಈ ಅಹಿಂದ ಮತಗಳ ಏನಿವೆ ಅದು ಸ್ಲೋಲಿ ಕಾಂಗ್ರೆಸ್ ಇದ್ದ ದೂರ ಹೋಗೋದು. ಹೇಳೋ ಪ್ರಕಾರ ಸರ್, ಈಗ ನೇರ ಸ್ಪರ್ಧೆ ಅನ್ನುವಂಥದ್ದು ಲಿಂಗಾಯತರು ಮತ್ತೆ ಒಕ್ಕಲಿಗರ ಮಧ್ಯದಲ್ಲಿತ್ತು. ಈ ನೇರ ಸ್ಪರ್ಧೆಯ ನಡುವೆ ಬಂದಂತ ಅಹಿಂದ ಅನ್ನುವಂಥ ಶಕ್ತಿ ತ್ರಿಕೋನ ಸ್ಪರ್ಧೆಯನ್ನು ಹುಟ್ಟಾಕ್ತು. ತ್ರಿಕೋನ ಸ್ಪರ್ಧೆಯನ್ನ ಹುಟ್ಟಾಕಿದಾಗ ಆ ಕಾಂಗ್ರೆಸ್ ತ್ರಿಕೋನ ಸ್ಪರ್ಧೆಯ ಈ ಅಹಿಂದದ ಮೇಲೆ ಕಣ್ಣಿಡುವಂತ ಸಂದರ್ಭದಲ್ಲೇ ಅಹಿಂದ ನಾಯಕ ಅಂತ ಹುಟ್ಕೊಂಡಿದ್ದು ಸಿದ್ದರಾಮಯ್ಯನವರು. ಅದು ಹೇಗೆ ಅಂತ ಹೇಳ್ತೀನಿ. ಸೊ ಒಂದು ಹಳೆಯ ಕಾಂಗ್ರೆಸ್ ಇಂದ ಏನು ಸಂಸ್ಥಾ ಕಾಂಗ್ರೆಸ್ ಇಂದ ಇಂದಿರಾ ಕಾಂಗ್ರೆಸ್ ಆಗಿ ಪರಿವರ್ತನೆ ಆದ ಕಾಲಘಟ್ಟದಲ್ಲಿ, ಅದಾದ ಮೇಲೆ ಸ್ಲೋಲಿ ಈ ಅಹಿಂದ ವರ್ಗದ ಜನ ಸಮುದಾಯಗಳು ರಾಜಕೀಯವಾಗಿ ಎಚ್ಚರಗಳು, ಅವ್ರು ಕೇವಲ ಅಸ್ತ್ರಗಳಾಗಿದ್ವು. ಸೊ ಈ ವ್ಯಾಕ್ಯೂಮ್ ಏನಿದೆ, ಕಾಂಗ್ರೆಸ್ಸು
ನಿಜವಾಗಿ ಅಹಿಂದ ಪರವಾದ ರಾಜಕಾರಣವನ್ನೇ ಮಾಡ್ತಾ ಬಂದಿದ್ದು. ಆದರೆ ಅಹಿಂದ ನಾಯಕರಿಗೆ ಅನ್ಯಾಯ ಆದಂಥದ್ದು, ಆ ಗಾಯ ನೋವು ಈ ಸಮುದಾಯಕ್ಕಿತ್ತು. ಅಷ್ಟೇ ಎಚ್ಚರ. ಬಂಗಾರಪ್ಪನವ್ರಿಗೆ ಅವಕಾಶ ಕೊಟ್ಟಿಲ್ಲ, ಮಹಿಳೆಯವರಿಗೆ ಕೊಟ್ಟಿಲ್ಲ, ಮತ್ತೆ ಎಸ್ ಎಂ ಕೃಷ್ಣ ಬಂದು ಕೂತರು. ಆವಾಗ ರಾಜಕಾರಣ ಹೇಗಿತ್ತು ಅಂದ್ರೆ ಸಿದ್ದರಾಮಯ್ಯನವರು JDS ನಿಂದ ಬೇಸರಗೊಂಡಿದ್ರು ಮತ್ತು ಅವರ JDS ನಲ್ಲಿ ಇದ್ದಾಗಲೂ ಕೂಡ ಅವರ ಅಪ್ರೋಚು ಅಹಿಂದ ಪರವಾಗೇ ಇತ್ತು. ಆದ್ರೆ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸೋದ್ರಿಂದ ಅದಕ್ಕೆ ಅಹಿಂದ ಅನ್ನುವುದನ್ನ JDS ಇಂದ ಹೊರಗೆ ಬರಬೇಕಾದ್ರೆ ಒಂದು ಸಂಘಟನೆಯನ್ನಾಗಿ ಅವ್ರು ಹುಟ್ಟಾಕಿದ್ರು. ಹೌದು ಸರ್. ಈಗ ಕುರುಪ ನಾಯಕ ಸಿದ್ದರಾಮಯ್ಯ ಅಹಿಂದ ನಾಯಕನಾಗಿ ಬೆಳೆದಿದ್ದು ಹೇಗೆ ಸರ್? ಅದೇನೆ ಒಂದು ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು. ದಿಸ್ ಇಸ್ ಅ ಕಾಂಬಿನೇಷನ್. ಸೊ ಅವರು ಜನತಾ ಪರಿವಾರದ ಸಂದರ್ಭದಲ್ಲಿ ಇದ್ದಾಗಲೇನೆ ಅವರು ಹೆಗಡೆಯ ಜೊತೆಗಿರ್ಲಿಲ್ಲ. ಈ ಕ್ಲೈಮ್ ಮಾಡ್ಕೋಬಹುದು. ದೇವರಾಜ ಅರಸು ಜೊತೆಗಿದ್ರು. ಸಾರಿ, ದೇವರಾಜ ಅರಸು ಅಂತೇನೆ, ನಮ್ಮ ದೇವೇಗೌಡರ ಜೊತೆಗೆ ಇದ್ದಂತ ಸಂದರ್ಭದಲ್ಲಿ ಅವರು ಈ ಅಹಿಂದ ರಾಜಕಾರಣದ ಬೀಜವನ್ನ ಹುಟ್ಟಾಕಿದ್ದು JDS ಒಳಗಡೆ. ಸೊ ಯಾವಾಗ ಅಲ್ಲಿ JDS ನಲ್ಲಿ ಗಲಾಟೆ ಬಂತೋ ಹೊರಗೆ ಬರಬೇಕಾದ್ರೆ ಅವರು ಅಹಿಂದ ಸಮಾವೇಶ ಮಾಡಿದ್ರು, ಎಲ್ಲ ಕಡೆ ಓಡಾಡಿದ್ರು, ಅಹಿಂದ ಗ್ರೂಪ್ ಜಾಗೃತಿಯನ್ನು ಉಂಟು ಮಾಡಿದ್ರು ಮತ್ತು ಅದನ್ನು ರಾಜಕೀಯ ಶಕ್ತಿಯಾಗಿ ಪರಿವರ್ತನೆ ಮಾಡಿದ್ರು. ಕಾಂಗ್ರೆಸ್ಸಿಗೆ ಬರುವ ಹೊತ್ತಿಗೆ ಅವರ ಜೊತೆಗೆ ಈ ಅಹಿಂದ ರಾಜಕೀಯ ಶಕ್ತಿ ಇತ್ತು ಬಲವಾಗವರಿಗೆ. ಅವ್ರ ಪಾಕೆಟ್ ಅಲ್ಲಿ ಇಟ್ಕೊಂಡಿದ್ರು ಅವರು. ಇದು ರಾಜಕೀಯ ಚಾಣಕ್ಯತನ, ಮೂವ್ ಅನ್ನಿ. ಸೊ ರಾಜಕಾರಣದಲ್ಲಿ ಕಮಿಟ್ಮೆಂಟ್ ಇಸ್ ದ ಸೆಕೆಂಡ್ ಇಶ್ಯೂ. ಹೌ ಯು ಯೂಸ್ ದ ಇಶ್ಯೂಸ್, ಹೌ ಯು ಯೂಸ್ ದ ಪೀಪಲ್, ಇಟ್ ಇಟ್. ಅದ ಬಂದ ಮೇಲೆ ಅವರು ಅಹಿಂದ ಏನಿದೆ ಈ ವರ್ಗಗಳಿಗೆ ಅವರ ಬಜೆಟ್ಗಳಲ್ಲೂ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು, ಕರೆಕ್ಟ್, ಅನುಮಾನ ಬೇಕಾಗಿಲ್ಲ, ಅವರ ಎಲ್ಲ ಬಜೆಟ್ಗಳಲ್ಲೂ ಅಹಿಂದ ವರ್ಗದ ಪರವಾದನೆ ಮಾಡಿದೆ. ಆದರೆ ಅದು ಬಂದ ಮೇಲೆ ಅವರು ಈ ಅಹಿಂದ ಶಕ್ತಿಯನ್ನ ತನ್ನದಾಗಿ ಇಟ್ಕೊಂಡಿದ್ದು ಸತೀಶ್ ಜಾರಕಿಹೊಳಿ ಇರ್ಬೋದು, ಮಾದೇವಪ್ಪ ಇರ್ಬೋದು, ಜಮೀರ್, ಮುಸ್ಲಿಮರಲ್ಲೂ ದಲಿತರು, ಅವ್ರ ಸುತ್ತಮುತ್ತಲು ನೋಡಿ. ಅವರು, ನಾನು ಒಂದ್ಸಲ ಅವ್ರಿಗೆ ಹೇಳಿದ್ದೆ, ಪರ್ಸನಲ್ ಆಗಿ ನಿಮ್ಮ ಹತ್ರ ಮಾಡ್ತೀನಿ, ನಿಮ್ಮ ಅಕ್ಕಪಕ್ಕ ಒಬ್ಬ ಲಿಂಗಾಯತನೋ ಹಾಗೇನೆ ಒಬ್ಬ ಒಕ್ಕಲಿಗನೋ ಇಟ್ಕೊಳ್ಳಿ ಸಾರ್ ಅಂತ ಹೇಳಿದ್ದೆ ನಾನು. ಐ ಟೋಲ್ಡ್ ಹಿಮ್ ಪರ್ಸನಲಿ, ನಿಮಗೆ ಇವತ್ತು ರಿವೀಲ್ ಮಾಡ್ತೇನೆ. ಆಗ ಹೇಳಿದ್ರು, ಏನಿರ್ಲಿ ಅವರು ಮೇಲ್ಜಾತಿಯವ್ರು ಹೇಗೆ ಗೊತ್ತಾ, ನಾವು ಎದೆ ಉಬ್ಬಿಸಿದ್ರೆ ಅದನ್ನ ದುರಹಂಕಾರ ಅಂತಾರೆ, ಅವ್ರು ಎದೆ ಉಬ್ಬಿಸಿದ್ರೆ ಸ್ವಾಭಿಮಾನ ಅಂತಾರೆ ಅಂತ ಯು ಟೋಲ್ಡ್ ಮೀ. ನಾನು ಇವತ್ತು ನಿಮ್ಗೆ ಹೇಳ್ತಿದ್ದೀನಿ. ಸೊ ಆ ಕಾರಣಕ್ಕೆ ಅವರು ಈ ಅಹಿಂದ ಸಮುದಾಯವನ್ನೇ ಅವರ ಸುತ್ತಮುತ್ತ ಇಟ್ಕೊಂಡಿದ್ದು ಮತ್ತು ರಾಜಕೀಯ ಅಸ್ತ್ರವನ್ನಾಗಿ. ಹೌದು ಸರ್. ಈಗ ಅಹಿಂದ ನಾಯಕ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಆಪಾದನೆ ಅಪಸ್ವರ ಇದ್ದೇ ಇದೆ. ಏನಂದ್ರೆ ಸಿದ್ದರಾಮಯ್ಯನವ್ರಿಗೆ ಅವಶ್ಯಕತೆ ಇದ್ದಾಗ ಅಹಿಂದ ಅಂತಾರೆ, ಸಿದ್ದರಾಮಯ್ಯನವ್ರು ಗೆದ್ಮೇಲೆ ಅವ್ರ ಅಹಿಂದ ಅನ್ನೋ ಭಾಷ್ಯ ಬದಲಾಗ್ಬಿಡುತ್ತೆ ಅನ್ನೋ ಥರ. ಅಲ್ಪಸಂಖ್ಯಾತರ ಅಂದ್ರೆ ಯಾರೋ ಒಬ್ರು ಇದ್ರೆ ಸಾಕು, ಅದೇ ಅಲ್ಪಸಂಖ್ಯಾತರ ನಾಯಕ. ಅದು ಅವ್ರ ಸಮಸ್ಯೆ ಇರೋದೇನು ಅಂದ್ರೆ ಅವರ ಸುತ್ತಮುತ್ತಲ ಇಟ್ಕೊಂಡಿರ್ತಾರಲ್ಲ, ಅವರು ಇಡಿಯಾಗಿ ಆ ಸಮುದಾಯದ ಪ್ರತಿನಿಧಿಯೋ ಹೌದೋ ಅಲ್ವೋ ಅನ್ನೋ ಪ್ರಶ್ನೆ ಆಗೇ ಇದೆ. ದಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಫಾರ್ ಎಕ್ಸಾಂಪಲ್, ಅವರೊಬ್ಬರೇ ದಲಿತ ನಾಯಕರ ಕೇಳ್ಬೋದು ನಾವು, ಹಾಗೆ ಜಮೀರ್ ಮಾತ್ರ ಮುಸ್ಲಿಂ ನಾಯಕರನ್ನ ಪ್ರಶ್ನೆ ಕೇಳ್ಬೋದು, ಹಾಗೆ ನೀವು ಮಾತ್ರ ಎಸ್ಟಿ ನಾಯಕರ ಕೇಳ್ಬೋದು. ಆದ್ರೆ ಅವರು ಅವರದೇ ಆದ ಒಂದು ಗುಂಪನ್ನ ಸೃಷ್ಟಿಸಿಕೊಂಡಿರ್ತಾರೆ. ಅದು ರಾಜಕಾರಣದ ಅನಿವಾರ್ಯ ಹೌದು ಅಲ್ವ, ಒಂದು ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ. ಸೊ ಅವರು ಇಟ್ಟುಕೊಂಡವರನ್ನ ಈಗ ನೋಡಿ, ಈಗ ಮೇನ್ ಸಬ್ಜೆಕ್ಟ್ ಅಂದ್ರೆ ಹುಬ್ಬಳ್ಳಿಯಲ್ಲಿ ಒಂದು ಅಹಿಂದ ಚಿಂತಕರ ಸಭೆ ಒಂದು ನಡೀತು, ಸಮಾವೇಶ ನಡೀತು. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅನೌನ್ಸ್ ಮಾಡಿದ್ರು 25 ವರ್ಷ ಆಗಿದೆ ಅಹಿಂದಕ್ಕೆ. ಸೊ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಾವು ಅಹಿಂದವನ್ನು ಗಟ್ಟಿಗೊಳಿಸೋದಕ್ಕೆ. ಅದರ ಜೊತೆಗೆ ಅಹಿಂದದ ಒಳಗಡೆ ಒಡಕುಗಳಿವೆ, ಇನ್ನೊಂದಿದೆ. ಸೊ ಅಹಿಂದ ಪ್ರಬಲ ರಾಜಕೀಯ ಶಕ್ತಿಯಾಗಿ ಇರಬೇಕು ಅವ್ರು ಹೇಳಿದ್ದು. ಅಂದರೆ ಇದನ್ನ ರಾಜಕೀಯ ಶಕ್ತಿಯಾಗಿ ಬೆಳೆಸಿ ಇಡುವುದರ ಹಿಂದೆ ರಾಜಕೀಯ ಉದ್ದೇಶ ಕೂಡ ಇದೆ. ಅಂದ್ರೆ ಅಹಿಂದ ರಾಜಕೀಯ ಶಕ್ತಿ ಪ್ರಬಲವಾಗಿ ಉಳಿದ್ರೆ ಆಗ ಮೇಲ್ಜಾತಿಯ ರಾಜಕಾರಣ ಫೇಲ್ ಆಗ್ತಾ ಹೋಗುತ್ತೆ. ಅದನ್ನ ನೀವು ಇಂಡೈರೆಕ್ಟ್ಲಿ ಹೇಳೋದಾದ್ರೆ, ಈಗ ಯಾವಾಗ ಅಹಿಂದ ಶಕ್ತಿ ಪವರ್ಫುಲ್ ಆಗುತ್ತೋ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ DK ಶಿವಕುಮಾರ್ ಟು ಬಿಕಮ್ ದ ಚೀಫ್ ಮಿನಿಸ್ಟರ್. ಕರೆಕ್ಟ್. ನೌ ದ ಚಾಲೆಂಜ್ ಈಸ್, ಈ ಸ್ಥಿತಿಯಲ್ಲಿ ಹಾಗಿದ್ರೆ ಈಗಲೇ ಯಾಕೆ ಶುರು ಮಾಡಿದ್ರು? ರಾಜಕಾರಣದಲ್ಲಿ ಅದು ಸಮಯ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೌದು. ಅದು ಮತ್ತು ರಾಜಕೀಯ ಅಸ್ತ್ರ ಅನ್ನೋದು ಇಂಪಾರ್ಟೆಂಟ್. ಸೊ ಈಗ ಅವರ ಉದ್ದೇಶ ಏನಿದೆ ಅಂದ್ರೆ, ಸೊ ಅಹಿಂದವನ್ನ ಬಲಪಡಿಸುವ ಮೂಲಕ ಸಿದ್ದರಾಮಯ್ಯನವರ ಶಕ್ತಿಯನ್ನ ಬಲಪಡಿಸೋದು ಮತ್ತು ಸಿದ್ದರಾಮಯ್ಯನವರು ಅಧಿಕಾರ ಬಿಡಬೇಕಾದಂತ ಸ್ಥಿತಿ ಬಂದ್ರೆ ಅಹಿಂದ ಸಮೂಹದ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿಯಾಗಿ ಮಾಡೋದು. ಎಸ್ ಸರ್. ಈಗ ವಿಷಯಕ್ಕೆ ಬಂದ್ವಿ. ಈಗ ನಾವು ಈಗ ನಿಮ್ಗೆ ಒಂದು ರಾಮಾಯಣದ ಒಂದು ಕತೆ ಸರ್, ಯಾವುದು ಸೀತಾನ್ವೇಷಣೆ, ಸಾಗರ ಉಲ್ಲಂಘನ ನೀವು ಕೇಳಿರ್ತೀರ. ಸೀತಾನ್ವೇಷಣೆ ಅಂತ ಅಂದಾಗ ಅಲ್ಲಿದ್ದಾರೆ ಅಂತ. ಸಾಗರ ಉಲ್ಲಂಘನ ಮಾಡೋರು ಯಾರು? ವಾಲಿ, ಸುಗ್ರೀವ. ಅವ್ರು ಎಷ್ಟೆಷ್ಟು ಮೀಟರ್ ಜಂಪ್ ಮಾಡ್ತಾರೆ, ಲಂಕಾಕ್ಕೆ ಹೋಗಿ ಮುಟ್ಬೋದು. ಇದನ್ನಾಗ ಆಂಜನೇಯ ಅನ್ನುವಂಥ ದಿವ್ಯ ಶಕ್ತಿ,
ಆ ಶಕ್ತಿಗೆ ಇವರೆಲ್ಲ ಸೇರಿ ಇಲ್ಲ ನಿನ್ನ ಶಕ್ತಿ ಅದಿಲ್ಲ, ನಿನ್ನ ಶಕ್ತಿ ಇಷ್ಟಿದೆ, ನಿನ್ನ ಶಕ್ತಿ ಇಷ್ಟಿದೆ, ನೀನು ಹಾರ್ಬೋದು ಅನ್ನೋ ಥರ ತುಂಬ್ತಿದ್ದಾರೆ. ಅದೇ ರೀತಿ ಈಗ KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಈ ಹಿಂದೆ ಸಿದ್ದರಾಮಯ್ಯನವ್ರನ್ನ ಪ್ರೊವೋಕ್ ಮಾಡ್ತಾ ಇದ್ದಾರೆ. ಯಾರೋ ಮಾಟ ಮಂತ್ರ ಮಾಡಿಸಿರ್ಬೋದು, ಅದಕ್ಕೆ ಸೈಲೆಂಟ್ ಆಗಿದ್ದಾರೆ. ಆಮೇಲೆ ಸತೀಶ್ ಅವರು ಯಾಕೋ ಅಸಹಾಯಕರ ಥರ ಕಾಣ್ತಾ ಇದ್ದಾರೆ, ಅದಕ್ಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋ ಥರದ್ದು. ಓಕೆ, ಈಗ ಆಂಜನೇಯನ್ ಥರ ಮತ್ತೆ ಇವ್ರೀಗ ಸಾಗರೋಲ್ಲಂಘನ ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರು ತಯಾರಾಗ್ತಾ ಇದ್ದಾರಾ ಈ ಹಿಂದೆ ಅನ್ನೋ ಹೆಸರು ಇಟ್ಕೊಂಡು? ಅಲ್ಲಲ್ಲ, ನನಗನ್ನಿಸೋದೇನಿದೆ ಗೊತ್ತಾ, ಒಂದು ಸಿದ್ದರಾಮಯ್ಯ ಸ್ಟಿಲ್ ಹಿ ಹ್ಯಾಸ್ ಹಿಸ್ ಓನ್ ಗೇಮ್ ಪ್ಲಾನ್. ಅವರ ಗೇಮ್ ಪ್ಲಾನಿಗೂ ಸತೀಶ್ ಜಾರಕಿಹೊಳಿ ರಾಜಣ್ಣ ಅವರ ಗೇಮ್ ಪ್ಲಾನಿಗೂ ವ್ಯತ್ಯಾಸ ಇರ್ಬೋದು. ಅಂದ್ರೆ ನೀವು ಹೇಳಿದ ಉದಾಹರಣೆಯಲ್ಲಿ ಏನು ಅಂದ್ರೆ, ಹನುಮಂತನಿಗೆ ಯಾವತ್ತೂ ಕೂಡ ಅವನ ಶಕ್ತಿಯ ಅರಿವಿರ್ಲಿಲ್ವಂತೆ. ಬೇರೆಯವರು ಹೇಳಿದ್ರೆ ಮಾತ್ರ ಅವನಿಗೆ ಶಕ್ತಿ ಗೊತ್ತಾಗ್ತದೆ. ಇಲ್ಲಿ ಸಿದ್ದರಾಮಯ್ಯ ಹಂಗಲ್ಲ. ಸಿದ್ದರಾಮಯ್ಯ ಅವ್ರ ಶಕ್ತಿಯ ಅರಿವಿದೆ. ಅವರು ಆ ಶಕ್ತಿ, ತಮ್ಮ ಶಕ್ತಿಗಾಗಿನೇ ಈ ಅಹಿಂದ ಸಮೂಹವನ್ನ ಒಂದು ರಾಜಕೀಯ ಶಕ್ತಿಯಾಗಿ ಬೆಳೆಸ್ಕೊತಾ ಇದ್ರು. ಅಂದ್ರೆ ಇರೋ ಸಿಟ್ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಸೊ ನಾನು ಅಹಿಂದ ಪರ ಆಗಿದ್ದೀನಿ, ಅಹಿಂದ ರಾಜಕೀಯ ಶಕ್ತಿ ನನ್ನ ಪರವಾಗಿದ್ದರೆ ನೋಬಡಿ ಕ್ಯಾನ್ ಡಿಫೀಟ್. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನಂದ್ರೆ, ಈಗ ಏನಾದ್ರೂ ಸಿದ್ದರಾಮಯ್ಯನವ್ರಿಗೆ ನೋಡಿ ಸರ್ DK ಅವ್ರಿಗೆ ಬಿಟ್ಟುಕೊಡಿ ಅಂತ ಅಂದಾಗ ಒಂದು ಅಧ್ಯಾಯ ಮುಗಿದ್ರೆ ಮತ್ತೊಂದು ಬೇರೆ ಅಧ್ಯಾಯ ಶುರುವಾಗುತ್ತೆ. ಅಂದ್ರೆ ಅವರು ಇದು ಸೆಡ್ಡು ಹೊಡೆಯುವ ಲಕ್ಷಣ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಹೌದು, ಸುಮ್ಮನೆ ಬಿಟ್ಟು ಕೊಡ್ತೀರಿ ಅಂದ್ರೆ ಮಾಡ್ಬೇಕಾಗಿಲ್ಲ. ಸತೀಶ್ ಹುಬ್ಳಿ ಹೋಗಿ ಯಾಕೆ ಮಾಡ್ಬೇಕು ಅಹಿಂದ ಅಲ್ವಾ? ದಟ್ಸ್ ಅ ವೆರಿ ಕ್ಲಿಯರ್, ಇಟ್ ಇಸ್ ಎ ವೆರಿ ಕ್ಲಿಯರ್ ಮೆಸೇಜ್. ನನ್ನ ರಾಜಕೀಯ ಶಕ್ತಿಯನ್ನ ಯಾಕೆ ಇದು ಮಾಡ್ತೀನಿ ಅಂದ್ರೆ, ನೋಡಿ ಈಗ 14% ಮುಸ್ಲಿಂ ದೇ ಆರ್ ವಿತ್ ಮೀ, ಹಿಂದುಳಿದ ವರ್ಗದವರು, ದಲಿತರು ಎಲ್ಲ ಸೇರಿದ್ರೆ ಇಟ್ ಕಾಸ್ಟ್ 50%. ಹೌದು, ನನ್ನ ಹತ್ರ ಇದ್ದಾರೆ ಅಷ್ಟು. ಹೌದು ಸರ್. ಈಗ ಸಿದ್ದರಾಮಯ್ಯನವರು ತತ್ವ ಬದ್ಧತೆಯನ್ನು ತೋರಿಸ್ತಾರೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಪರವಾಗಿ ನಿಂತರು. ಆಮೇಲೆ ಯಾವುದು ಒಳ ಮೀಸಲಾತಿ ವಿಚಾರದಲ್ಲೂ ಎಲ್ರಿಗೂ ಒಂದು ರೀತಿ ಅನ್ಯಾಯ ಆಗದೆ ಇರೋ ಥರ ಏನೋ ತೀರ್ಮಾನಗಳನ್ನು ಕೈಗೊಂಡ್ರು. ಎಸ್ ನಾನು ಇದೀನಿ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ. ಬಟ್ ಆದ್ರೆ ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಕಾಂಗ್ರೆಸ್ ನಾಯಕರು, ಒಬ್ಬರ ಯಾರೋ ಹಿರಿಯರ ಜೊತೆ ಮಾತಾಡ್ತಾ ಇದ್ದೆ. ಯಾವಾಗ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಸೆಕ್ರೆಟರಿಯನ್ನ ಎತ್ತು ಬಗೆದ್ರು, ಅದು ಸಿದ್ದರಾಮಯ್ಯನವರಿಗೆ ಹೊಡೆತ. ಬಟ್ ಹಿ ಈಸ್ ನಾಟ್ ರಿಯಾಕ್ಟಿಂಗ್. ವೈ ವಿ ಡೋಂಟ್ ನೋ. ಇದು ಏನಿದು ಅವರ ಸೋಲ ಗೆಲುವು ಅಂತ ಕಾಂಗ್ರೆಸ್ ಒಳಗಡೆ ಚರ್ಚೆ ನಡೀತಿದೆ. ನನಗನ್ಸುವ ಹಾಗೆ ಅವರ ಸುತ್ತಮುತ್ತಲಿನ 2-3 ಜನರ ಗೋವಿಂದರಾಜುನಿಂದ ಹಿಡಿದು ನಜೀರ್ ಅಹಮದ್ ಅವರಿಗೆ ಎತ್ತಾಕಿದ್ದೇನಿದೆ ಕಾಂಗ್ರೆಸ್ ಹೈಕಮಾಂಡ್, ಅದನ್ನ ಇವರು ಗಂಭೀರವಾಗಿ ತೆಗೆದುಕೊಂಡು ಮೌನವಾಗಿ ಗೇಮ್ ಪ್ಲಾನ್ ಕಾಯ್ತಾ ಇದ್ದಾರೆ, ಸಮಯಕ್ಕೆ ಕಾಯ್ತಾ ಇದ್ದಾರೆ. ಈಗ ಬಹಳ ಗೇಮ್ ಪ್ಲಾನ್. ಸೊ ಆ ಗೇಮ್ ಪ್ಲಾನ್ ನೊಂದಿಗೆ ಅವರು ಅಖಾಡ ಕಿಳಿತಾರೆ ಅನ್ಸುತ್ತೆ. ಅವರು ಎದ್ದು ಹೋಗುವ ರಾಜಕಾರಣಿ ಅಂತ ಅನ್ಸಲ್ಲ ನನಗೆ. ಆಯ್ತು, ನಮಸ್ಕಾರ. ಅದಕ್ಕೇನಂತ ಅವರು ಮೊನ್ನೆ ಒಂದು ಟ್ವೀಟ್ ಮಾಡಿದ್ರಲ್ಲ ಸರ್, ನಾನು ಏನು ಯಾವುದಕ್ಕೂ ಜಗ್ಗವನಲ್ಲ ಬಗ್ಗವನಿಲ್ಲ, ಷಡ್ಯಂತ್ರ ನಡೆಯೋದಿಲ್ಲ, ಕೊನೆ ಉಸಿರಿರೋ ತನಕ ಜನಸೇವೆ ಮಾಡ್ತೀನಿ. ಅದೇನೆ ಅಧಿಕಾರ ಅನ್ನೋದು ಆಗಿದೆ. ಅದು ಈಸಿಯಾಗಿ ಯಾರನ್ನು ಬಿಡಲ್ಲ. ಅದು ಅದರಂತ ಮೋಹ ಇದೆಯಲ್ಲ. ಹಾಗಾದ್ರೆ ಸಿದ್ದರಾಮಯ್ಯನವರ ಮನಸ್ಸಲ್ಲಿ ಏನಂದ್ರೆ, ಈ ಅಂತೂ ಇಂತೂ ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ಗೆ ಪಟ್ಟ ಇಲ್ಲ ಅನ್ನೋ ತರ. ಎಸ್, ಐ ಥಿಂಕ್ ಅಹಿಂದ ಶಕ್ತಿಯ ಮೂಲಕ ಒಂದು ಅಹಿಂದ ರಾಜಕಾರಣವನ್ನ ಬಲಪಡಿಸುವುದು ಮತ್ತು ಈ ಅಪ್ಪರ್ ಕಾಸ್ಟ್ ಪಾಲಿಟಿಕ್ಸ್ ಅನ್ನ, ಮೇಲ್ಜಾತಿಯ ರಾಜಕಾರಣವನ್ನ ಡಿಫೀಟ್ ಮಾಡ್ತಾ ಅಂಕುಶ ಹಾಕೋದು, ಅದಕ್ಕೆ ಅಂಕುಶ ಆಗತ್ತಾ ಈ ಅಹಿಂದ ಸಮುದಾಯದ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಮಾಡುವುದು ಅವ್ರ ಎಜೆಂಡಾ ಇರ್ಬೋದು. ಓಕೆ, ಹಾಗಾದ್ರೆ ಯಾರಾಗ್ಬೋದು ಸರ್ ಅಹಿಂದ ಅದು ಹೇಳೋದು ಕಷ್ಟ. ಟೈಮ್ ಹೇಳ್ತಾ ಹೋಗುತ್ತೆ, ಟೈಮ್ನಲ್ಲಿ ಹೀಗೆ ಅಂತ ಹೇಳೋದು ಕಷ್ಟ. ಬಟ್ ಹೀಸ್ ಎಜೆಂಡಾ ಇಸ್ ವೆರಿ ಮಚ್ ಕ್ಲಿಯರ್. ಒಂದು DK ಶಿವಕುಮಾರ್ಗೆ ಅವರ ಅಜೆಂಡಾ ಕ್ಲಿಯರ್ ಅಂದ್ರೆ ಅಹಿಂದದಲ್ಲಿನೇ ಇರುವಂತ ಕಾಂಗ್ರೆಸ್ನ AICC ಅಧ್ಯಕ್ಷರನ್ನ ಏನಾದ್ರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಒಪ್ಕೊಂಡ್ಬಿಡ್ತಾರೆ ಹೇಳಬಹುದು. ನೋಡಿ, ಈಗ ಅವರು ಆಕ್ಚುಲಿ ರಾಜಣ್ಣ ಅವ್ರನ್ನ ಮೀಟ್ ಮಾಡಿದ್ರು 2 ದಿನದ ಹಿಂದೆ. ರಾಜಣ್ಣ ಅವರು ಮೀಟ್ ಮಾಡಿದ ಸಂದರ್ಭದಲ್ಲಿ ರಾಜಣ್ಣ ಅವ್ರು ಹೇಳಿದ್ರಂತೆ ಬಲ್ಲ ಮೂಲಗಳ ಪ್ರಕಾರ. ಆಯ್ತಾ, ರಾಜಣ್ಣ ಹೇಳಿದಾಗ ನೋಡಿ ನೀವು ಹಿಂಗೆ ನಿಮ್ ಬೈದ್ಬಿಟ್ಟಿದ್ದೀನಿ, ನಾನು ಹೊರಗಡೆ ಹೋಗ್ಬಿಟ್ಟು ಎಲ್ಲ ಬೇಜಾರಾಯ್ತು. ಅದು ಹೌದಾ, ಬೈದ್ಯಾ, ಏನು ಬೈದೆ? ಇಲ್ಲ, ನೀವು ಮಠ ಮಂತ್ರ ಮಾಡಿಸಿದ್ದೀರಿ ಅಂತ ಹೇಳಿದೆ. ಯಾಕೆ ಏನಾದರೂ ಮಾಡಿ ಅಂತ ಹೇಳಿದ್ರಂತ. 4ನೇ ತಾರೀಕಿನ ನಂತರ ನಾನು ದೆಹಲಿಗೆ ಹೋಗ್ತೀನಿ. 4 ದಿನ ಆಗಲಿ 6 ದಿನ ಆಗಲಿ ದೆಹಲಿಲೇ ಇರ್ತೀನಿ. ಸೊ ರಾಹುಲ್ ಗಾಂಧಿಯವ್ರು ಕೇಳ್ತೀನಿ, ನಾನು ಕಂಟಿನ್ಯೂ ಆಗಬೇಕಾ ಬೇಡವಾ? ಕಂಟಿನ್ಯೂ ಆಗಬೇಕು ಅಂತ ಅಂದರೆ ಸಂಪುಟ ಪುನಾರಚನೆಗೆ ಅವಕಾಶ ಕೊಡಿ, ಬೇಡ ಅಂದ್ರೆ ಹೇಳಿ. ಅಷ್ಟು ಹೇಳಿದ ಮೇಲೆ ಇವ್ರು ಹೇಳಿದ ಅಲ್ಲಿಗೆ ಮುಗಿಯಲ್ಲ ಅದು. ನೀವೆಲ್ಲ ಈಗ ಸುಮ್ಮನಿರಿ, ನಾನು ಸುಮ್ಮನಿರ್ತೀನಿ. ನಾನು ದೆಹಲಿಗೆ ಹೋಗಿ ಬಂದ ಮೇಲೆ ಅವ್ರು ಏನು ಹೇಳ್ತಾರೆ ಅಂದಮೇಲೆ ದೆನ್ ವಿ ಕ್ಯಾನ್ ಡಿಸ್ಕಸ್. ಅಂದರೆ ರಾಹುಲ್ ಗಾಂಧಿ ಅವರು ಯಾರೋ ಹೇಳಿದ್ರು ನಾನು ಈಸಿಯಾಗಿ ಬಿಟ್ಟು ಕೊಡಲ್ಲ ಅನ್ನೋ ಸಂದೇಶ ಇದೆ ಇದರಲ್ಲಿ. ಐ ಡೋಂಟ್ ನೋ. ಅಲ್ಲ, ಈಗ ಏನಾಯ್ತು, ಇದೇ ಇವ್ರು ಹೇಳಿದ್ರು, ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು. ಈಗ ಮತ್ತೆ ಇವತ್ತು ಬೇರೆ ಆಯ್ತು. ಈಗ ಅಂದ್ರೆ ಆಪ್ತರ ಜೊತೆ ಹೇಳೋದು ಸರ್, ರಾಜಕಾರಣದಲ್ಲಿ
ಈ ಪಬ್ಲಿಕ್ ಕನ್ಸಂಪ್ಷನಿಗೆ ಒಂದು ಹೇಳ್ತಿರ್ತಾರೆ. ಈಗ ಬಹು ಮಟ್ಟಿಗೆ ನೀವು ಯಾರು ಪತ್ರಿಕಾಗೋಷ್ಠಿಲಿ ಹೇಳೋದೋ ಇನ್ನೊಂದು ಹೇಳೋದೋ ಬೇರೆ, ಖಾಸಗಿ ಕನ್ಸಂಪ್ಷನ್ಗೆ ಬೇರೆ ಇರುತ್ತೆ. ಕರೆಕ್ಟ್. ಸೊ ಅವರು ರಾಹುಲ್ ಗಾಂಧಿ ಹೇಳಿದ್ರೆ ಬಿಡ್ತೀನಿ ಅನ್ನೋದು ಪಬ್ಲಿಕ್ ಕನ್ಸಂಪ್ಷನ್ಗೆ. ಹಾಗಾದ್ರೆ ಸರ್, ಈಗ ಏನೇ ಆದ್ರೂ ಕೂಡ ಈ ಅಧಿಕಾರ ಹಸ್ತಾಂತರದ ಕಿತ್ತಾಟನೋ ಕಚ್ಚಾಟನೋ ಇದು ಸದ್ಯಕ್ಕೆ ತಣ್ಣಗಾಗೋ ಲಕ್ಷಣಗಳು ಇಲ್ಲ ಹಂಗಾರೆ. ಇಲ್ಲ, ಇಲ್ಲಿ ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಖರ್ಗೆ ಇಸ್ ಆಲ್ಸೋ ಇಂಟ್ರೆಸ್ಟೆಡ್ ನಾವು ಅಂತ. ಸೊ ಖರ್ಗೆ ಮತ್ತೆ ಇವ್ರಿಗೆ ಇದು ಆಗ್ಬಿಡ್ತಲ್ಲ ಸರ್, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನೋ ತರ. ಆ ಹಿಂದದವ್ರು ಯಾರು ಸಿಎಂ ಮಾಡೋಣ ಅಂದಾಗ ಒಬ್ರು ಹಿರಿಯ ದಲಿತ ನಾಯಕರು ಸಿಎಂ ಆಗ್ತಿದ್ದಾಗ ಸಿದ್ದರಾಮಣ್ಣ ಒಪ್ಕೊಂಡ್ಬಿಟ್ರೆ ಮುಗಿದೋಯ್ತಲ್ಲ. ಆದರೆ 2 ವರ್ಷ ಇರೋದು 2 ವರ್ಷ ಕಾಂಗ್ರೆಸ್ ಅಂದ್ರೆ ಈ ಪ್ರಸಕ್ತ ಸಂದರ್ಭದಲ್ಲಿ ಸರ್, ಈ ಸೋನಿಯಾ ಕುಟುಂಬಕ್ಕೆ ಖರ್ಗೆಯಷ್ಟು ನಿಷ್ಠರು ಇನ್ನೊಬ್ಬರಿಲ್ಲ. ಆಯ್ತಾ, ಅವರ ನೆಹರು ಕುಟುಂಬದ ಮಕ್ಕಳ ಹೆಸರನ್ನೇ ತಮ್ಮ ಮಕ್ಕಳಿಗೆ ಇಟ್ಟವರು. ಆ ರೀತಿ ಅದು ಆ ನಿಷ್ಠೆಯನ್ನ ಯಾವ ನಿಷ್ಠೆ ಅಂತ ಹೇಳಿ ಸತೀಶ್ ಅವ್ರು ಇಟ್ಟವ್ರಲ್ಲ ಸರ್, ರಾಹುಲ್ ಜಾರಕಿಹೊಳಿ, ಪ್ರಿಯಾಂಕಾ ಜಾರಕಿಹೊಳಿ ಇಲ್ಲ. ಬಟ್ ಅವರ ಮಕ್ಕಳು ಹುಟ್ಟಬೇಕಾದ ಆಕ್ಚುಲಿ ಕಾಂಗ್ರೆಸ್ ಅಲ್ಲಿ ಇರ್ಲಿಲ್ಲ. ಸತೀಶ್ ಇರ್ಲಿಲ್ಲ, ಮಕ್ಳು ಇರ್ಬೇಕು. ಎಲ್ಲಿದ್ರು ಅವರು JDS ಸಿದ್ದರಾಮಯ್ಯ ಜೊತೆಗೆ, ವಾಟ್ ಎವರ್ ಇಟ್ ಮೇ ಬಿ. ಸೊ ಖರ್ಗೆ ಆಗಲ್ಲ. ಖರ್ಗೆ ಅವರ ಮಕ್ಕಳಿಗೆ ಹೆಸರಿಡುವಾಗ ಆ ನೆಹರು ಕುಟುಂಬದ ಮೇಲಿನ ಅತಿಯಾದ ಪ್ರೇಮ ಮೋಹದಂದನೆ ಇಟ್ಟಿದ್ದವರು. ಈಗ ಯುಸಿ ಅವರಿಗೆ ಒಂದು ನೋವಿದೆ, ನ್ಯಾಚುರಲಿ ನಾನು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂತ ಅವ್ರಿಗೆ ಅರ್ಹತೆನೂ ಇದೆ. ಅಪೋಸಿಷನ್ ಲೀಡರ್ ಆಗಿ ಮಂತ್ರಿಗಳಾಗಿ ಚೆನ್ನಾಗಿ ಕೆಲಸ ಮಾಡಿದವರು ಅವರು. ಈಗ ಅವ್ರು ಎಮರ್ಜಿ ಆಗ್ಬಿಡ್ತಾರೆ. ಇದು ಕಾಂಗ್ರೆಸ್ ಒಳಗಡೆ ಎದುರ್ತಾ ಇದೆ. ಈ ಮಾತೇನಿದೆ, ನಾನು ನಿಮ್ಗೆಲ್ಲ ಹೇಳ್ತಾ ಇರೋದು ಕಾಂಗ್ರೆಸ್ ಒಳಗಡೆ ನಡೆಯುತ್ತಿರುವಂತ ವಿಚಾರಗಳು, ಕಪೋಲ ಕಲ್ಪಿತ ನಥಿಂಗ್. ಇದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಸೊ ಆದ್ರಿಂದ ಅವ್ರೇನಾದ್ರೂ ಆದ್ರೆ ಏನ್ ರಾಜಕೀಯ ಪರಿಣಾಮ ಆಗುತ್ತೆ ಅನ್ನೋದು. ಸೊ ಅವ್ರಾದ್ರೆ ಆಗಿದ್ರೆ ಇವ್ರು ವಿರೋಧ ಮಾಡೋದು ಕಷ್ಟ. ಸನ್ಮಾನ್ಯ DK ಶಿವಕುಮಾರ್ಗೆ ಆಯ್ತು, ನಾನು 28ಕ್ಕೆ ನೋಡ್ಕೊತೀನಿ, 2 ವರ್ಷ ನೀವು ಆಗ್ಲಿ ಅಂತ ಹೇಳೋ ಸಿಚುವೇಶನ್ ಬರ್ಬೋದು. ಖರ್ಗೆ ಅವರು ನೋಡೋಣ ಅಂತ ಇರ್ಬೋದು. ಆದರೆ ಕಾಂಗ್ರೆಸ್ ಮುಂದೆ ಇನ್ನು ಬೇರೆ ಸವಾಲುಗಳಿವೆ ಅವ್ರಿಗೆ. ಯಾಕಂದ್ರೆ ನೋಡಿ, ಖರ್ಗೆ ಅವರು AICC ಅಧ್ಯಕ್ಷರು, ಅವರ ಇಂಡಿಯಾ ಒಕ್ಕೂಟದ ನೇತೃತ್ವ ವಹಿಸಿದವರು. ಸೊ ಈ ರಾಜ್ಯಸಭೆ ಪ್ರತಿಪಕ್ಷದ ನಾಯಕರಾಗಿದ್ದವರ ಅನುಭವ ಇದೆ ಇದವರು. ಆದ್ರೆ ಈಗ ಜೂನ್ದಲ್ಲಿ ಮುಗಿತಾ ಇದೆ ಅವರ ಅವಧಿ. ಇದೇನ್ರಿ ಎಕ್ಸ್ಚೇಂಜ್ ಆಫರ್ ಆಗ್ಬೋದಾ ಸರ್? ಹೇಳಕ್ಕಾಗಲ್ಲ. ರಾಜಕಾರಣದಲ್ಲಿ ಅವರು ಇಲ್ಲಿಗೆ ಬಂದು ಖರ್ಗೆ ಅವ್ರ ಪ್ಲೇಸಿಗೆ ಅಂತ ಎಲ್ಲ ಸಾಧ್ಯತೆಗಳಿವೆ. ಆದ್ರೆ ಆ ಸಾಧ್ಯತೆಗಳಿಗೆ ಸಿದ್ದರಾಮಯ್ಯ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಬಹಳ ಜನ ಕಾಂಗ್ರೆಸ್ನವ್ರು ಹೇಳ್ತಾರೆ, ಬಹಳ ಜನ ಹೇಳ್ತಾರೆ ಏನು ಸಿದ್ದರಾಮಯ್ಯ ಒಂದು ದಾರಿ ಇದೆಯಾ, ರಾಜ್ಯಸಭೆಗೆ ಹೋಗ್ತಾರೆ ಬಿಡ್ರಿ ಅಂತಾರೆ. ಕೆಲವರು ಹೇಳ್ತಾರೆ ಕೇಳಲ್ಲ ಅಂತಾರೆ. ಸೊ ಇದು ಎಂಟೈರ್ಲಿ ಡಿಪೆಂಡ್ ಆನ್ ಸಿದ್ದರಾಮಯ್ಯ ಅಲ್ವಾ. ಅವ್ರಿಗೆ ಈ ಅಹಿಂದ ಏನ್ ಮಾಡ್ತಾರೆ ಹಂಗಿದ್ರೆ, ಈ ಅಹಿಂದಕ್ಕೆ ಒಂದು ಮತ್ತೆ ಜೀವ ಕೊಡೋ ಯತ್ನ ಮಾಡ್ತಿದ್ದಾರೆ, ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ಳೋ ಟ್ರೈ ಮಾಡ್ತಿದ್ದಾರೆ. ಅಹಿಂದ ಸಮೂಹವನ್ನು ಹಿಡ್ಕೊಂಡು DK ಶಿವಕುಮಾರ್ ಅವ್ರನ್ನ ಮೆತ್ತಗೆ ಮಾಡಿ ಟ್ರೈ ಮಾಡ್ತಿದ್ದಾರೆ. ಖರ್ಗೆ ಅವರು ಬಾಯಿ ಮುಚ್ಚೋ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ಖರ್ಗೆ ಅವರು ಮೀಟ್ ಮಾಡಿದ್ರಲ್ಲ DK, ಆ ಖರ್ಗೆ ಅವರು ಹೇಳಿದ್ರಂತೆ, ಸಿದ್ದರಾಮಯ್ಯನವ್ರು ನಿಮಗ್ ಬಿಟ್ಟು ಕೊಡೋ ಚಾನ್ಸ್ ಕಾಣಲ್ಲಪ್ಪ ಅಂದ್ರಂತೆ. ಆಸೆ ಬಿಟ್ಬಿಡಿ ಅವ್ರು ಕಾಂಗ್ರೆಸ್ ಅವ್ರು ಅಂದ್ರೆ ಅದಕ್ಕೆ ಇವ್ರು ಮಾತನಾಡೋದು ಮನವೊಲಿಸುವ ಮಾತನಾಡ್ತಾರೆ. ನೋಡಿ ಇದು ನೋಡಿ, ಮನವೊಲಿಸಿ ಅವ್ರನ್ನ ಅಂತಾರೆ. ಅವ್ರು ಬಿಟ್ಕೊಡಲ್ಲ ಅನ್ಸುತ್ತೆ ಅಂತ ಖರ್ಗೆ ಅಂತಾರೆ. ಇನ್ ದ ಸೆನ್ಸ್ ಇಸ್ ಹೋಲ್ ಥಿಂಗ್ ಇಸ್ ಡಿಪೆಂಡ್ ಆನ್ ಸಿದ್ದರಾಮಯ್ಯ. ಸೊ ಸಿದ್ದರಾಮಯ್ಯನ ಯಥಾಕಿ ಅಂತ ಹೇಳೋ ಶಕ್ತಿ ಇಲ್ಲ ಅವರಿಗೆ. ಸೊ ಅದ್ರ ಜೊತೆಗೆ ಇನ್ನೊಂದು ಸೀರಿಯಸ್ ಚರ್ಚೆ ನಡೀತಿರೋದು, ಸಿದ್ದರಾಮಯ್ಯನ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಯಾರು ಹೇಳ್ಬೇಕು? ರಾಹುಲ್ ಗಾಂಧಿ. ಇವತ್ತು ಬೆಳಗ್ಗೆ ಕಾಂಗ್ರೆಸ್ ನಾಯಕರ ಹತ್ರ ಕೇಳ್ತಾ ಇದ್ದೆ, ರಾಹುಲ್ ಗಾಂಧಿ ಹೇಳ್ತಾರೆ, ನೋ ನಾಟ್ ಎಟ್ ಆಲ್, ಕಾಂಗ್ರೆಸ್ನಲ್ಲ ಕಲ್ಚರೇ ಇಲ್ಲ, ಖರ್ಗೆ ಹತ್ರ ಹೇಳಿಸ್ತಾರೆ. ನಾನು ಖರ್ಗೆ ಹೇಳಿದ್ರೆ ಮಾತು ಕೇಳ್ತಾರ? ಮೊನ್ನೆನೇ ಹೇಳಿದ್ರು ಕೇಳಲ್ಲ ಅಂತೇಳಿ. ವಾಟ್ ವಿಲ್ ಹ್ಯಾಪನ್? ರಾಹುಲ್ ಗಾಂಧಿ ಕಾಂಗ್ರೆಸ್ನವ್ರು ಹೇಳಲ್ಲ. ಈ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಲೆವೆಲ್ ಇಂಥದ್ದೆಲ್ಲ ಅವ್ರು ಹೇಳಲ್ಲ. AICC ಅಧ್ಯಕ್ಷರೋ ಕಾರ್ಯದರ್ಶಿ ಯಾರಿಗೋ ಹೇಳ್ತಾರೆ ಹೇಳುವಂತ. ಹೇಳಿದ್ರೆ ಕೇಳ್ಬೇಕಲ್ಲ ಅಣ್ಣಯ್ಯ, ಅದೇ ಕಾರಣಕ್ಕೆ ಇರ್ಬೇಕು ಅವರು. ರಾಹುಲ್ ಹೇಳಿದ್ರು ಮಾತ್ರ ಮಾಡ್ತೀನಿ ಅಂತೇಳಿ ಅವ್ರ ಆಪ್ತರ ಸಭೆಯಲ್ಲಿ ಹೇಳಿದ್ರು ಅಂತ. ಏನೇ ಆ ರೀತಿ ಏನಾದ್ರು ಒಂದು ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಪದವಿಯ ಹಿನ್ನಡೆ ಅನ್ನೋದು ಬಂದಾಗ ಮತ್ತೆ ಅವರಿಗೀಗ ಸಂಕಟ ಬಂದಂಗೆ ವೆಂಕಟರಮಣ ನೆನಪಾಗ್ತಾ ಇದ್ದಾನೆ. ಅಹಿಂದ ಬೇಕೇ ಬೇಕು. ಅಹಿಂದ ಶಕ್ತಿ ಅವ್ರದ್ದು, ಅದ್ ಬಿಟ್ಟು ಏನೂ ಇಲ್ಲ. ದಟ್ ಇಸ್ ಇಸ್ ಸ್ಟ್ರೆಂತ್. ಅಹಿಂದ ಗಟ್ಟಿಯಾಗಿ ಅವ್ರ ಜೊತೆ ನಿಂತರು ಅಂದ್ರೆ ದೆನ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಡಿಫೀಟ್ ಹಿಮ್. ಕರೆಕ್ಟ್, ವೆರಿ ಡಿಫಿಕಲ್ಟ್ ಟು ಡಿಫೀಟ್. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಭಾಗವಹಿಸಿ ಈ ಕರ್ನಾಟಕ ರಾಜಕಾರಣದ ಸಿದ್ದರಾಮಯ್ಯನವರ ಸುತ್ತ ಗಿರ್ಗಿಟ್ಲೆ ತರ ಸುತ್ತಾ ಇರುವಂತಹ ರಾಜಕಾರಣವನ್ನ ಎಳೆಯಾಗಿ ಪ್ರೇಕ್ಷಕರ ಎದುರು ಇಟ್ಟಿರೋದಕ್ಕೆ ಅನಂತ ಧನ್ಯವಾದಗಳು. ಇದಾಗಿತ್ತು ಖ್ಯಾತ ಪತ್ರಕರ್ತರು, ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಸಿದ್ದರಾಮಯ್ಯನವರಿಗೆ ಅವಶ್ಯಕತೆ ಇದ್ದಾಗ ಅಹಿಂದ ಅಂತಾರೆ,
ಸಿದ್ದರಾಮಯ್ಯನವ್ರು ಗೆದ್ದ ಮೇಲೆ ಅವ್ರ ಅಹಿಂದ ಅನ್ನೋ ಭಾಷ್ಯ ಬದಲಾಗ್ಬಿಡುತ್ತೆ, ಮೇಲ್ಜಾತಿಯ ರಾಜಕಾರಣವನ್ನ ಡಿಫೀಟ್ ಮಾಡ್ತಾ ಅಂಕುಶ ಹಾಕೋದು ಅದಕ್ಕೆ. ಅಂಕುಶ ಆಗುತ್ತಾ ಈ ಅಹಿಂದ ಸಮುದಾಯದ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಮಾಡುವುದು ಅವ್ರ ಎಜೆಂಡಾ ಇರ್ಬೋದು. ನೇರ ಸ್ಪರ್ಧೆಯ ನಡುವೆ ಬಂದಂತ ಅಹಿಂದ ಅನ್ನುವಂಥ ಶಕ್ತಿ ತ್ರಿಕೋನ ಸ್ಪರ್ಧೆಯನ್ನು ಹುಟ್ಟಾಕ್ತಾ ಇತ್ತು. ಕಾಂಗ್ರೆಸ್ ತ್ರಿಕೋನ ಸ್ಪರ್ಧೆಯ ಈ ಅಹಿಂದದ ಮೇಲೆ ಕಣ್ಣಿಡುವಂತ ಸಂದರ್ಭದಲ್ಲೇ ಅಹಿಂದ ನಾಯಕ ಅಂತ ಹುಟ್ಕೊಂಡಿದ್ದು ಸಿದ್ದರಾಮಯ್ಯ. ಅಹಿಂದ ಶಕ್ತಿ ಅವ್ರದ್ದು, ಅದು ಬಿಟ್ಟು ಏನೂ ಇಲ್ಲ. ದಟ್ ಇಸ್ ಸ್ಟ್ರೆಂತ್. ಅಹಿಂದ ಗಟ್ಟಿಯಾಗಿ ಅವ್ರ ಜೊತೆ ನಿಂತರು ಅಂದ್ರೆ then it is very difficult to defeat it. ಹಾಗಾದ್ರೆ ಯಾರಾಗ್ಬೋದು ಸರ್ ಅಹಿಂದ ಸಮೂಹ? ಏನ್ರಿ ಎಕ್ಸ್ಚೇಂಜ್ ಆಫರ್ ಆಗ್ಬೋದಾ ಸರ್? ಖರ್ಗೆ ಅವರು ಇಲ್ಲಿಗೆ ಬಂದು ಖರ್ಗೆ ಅವ್ರ ಪ್ಲೇಸಿಗೆ ಹೋಗಂತದ್ದು. ಹಾಗಾದ್ರೆ ಸಿದ್ದರಾಮಯ್ಯನವ್ರ ಮನಸ್ಸಲ್ಲಿ ಏನಂದ್ರೆ ಈ ಅಂತೂ ಇಂತೂ ದೊಡ್ಡಾಲಲ್ಲಿ ಕೆಂಪೇಗೌಡರ ಮಗ ಶಿವಕುಮಾರ್ಗೆ ಪಟ್ಟ ಇಲ್ಲ ಅಂತ